ಕೊಯಮತ್ತೂರು ಬಳಿ ಜೊತೆಗಿದ್ದವನಿಗೆ ಕತ್ತಿಪೆಟ್ಟು ನೀಡಿ ಕಾಲೇಜು ವಿದ್ಯಾರ್ಥಿನಿಯನ್ನ ಅಪಹರಿಸಿ ಗುಂಪು ಅತ್ಯಾಚಾರ ಮಾಡಿರುವ ಮೂವರನ್ನ ಪೊಲೀಸರು ಕಾಲಿಗೆ ಗುಂಡಿಟ್ಟು ಬಂಧಿಸಿದ್ರು. ತಮಿಳುನಾಡಿನ ಕೊಯಮತ್ತೂರು ಪೊಲೀಸ್ ಕಮಿಷನರ್ ಸರವಣ ಸುಂದರ್ ಅವರಿಂದ ಆರೋಪಿಗಳನ್ನ ಬಂಧಿಸಲಾಗಿದೆ. ಅಮಲುಗಣ್ಣಿನ ಇವರು ನೇರ ಶರಣಾಗಿದ್ದರಿಂದ ಕಾಲಿಗೆ ಗುಂಡು ಹಾರಿಸಿ ಬಂಧಿಸಲಾಗಿದೆ. ಕೊಯಮತ್ತೂರು ಹೊರವಲಯದ ವೆಲ್ಲೆಕಿಣ್ಣರು ಬಳಿ ಆರೋಪಿಗಳ ಸುಳಿವು ಸಿಕ್ಕು ಬಂಧಿಸಲು ಹೋದಾಗ ಪೊಲೀಸರನ್ನ ಯಾಮಾರಿಸಿ ಪರಾರಿಗೆ ಯತ್ನಿಸಿದ್ದರಿಂದ ಕಾಲಿಗೆ ಗುಂಡಿಟ್ಟು ಬಂಧಿಸಲಾಯಿತು. ಬಂಧಿತ ಗಾಯಗೊಂಡಿರುವ ಈ ಮೂವರು ಆರೋಪಿಗಳೆಂದರೆ ಗುಣ, ಕುರುಪ್ಪಸ್ವಾಮಿ ಮತ್ತು ಕಾರ್ತಿಕ್ ಅಲಿಯಾಸ್ ಕಾಳೀಶ್ವರ ಎಂದು ಅವರು ತಿಳಿಸಿದರು. ಕೊಯಮತ್ತೂರು ವಿಮಾನ ನಿಲ್ದಾಣದ ಹಿಂಭಾಗದ ಇನ್ನು ಮನೆಗಳು ಇಲ್ಲದ ಲೇಔಟ್ ಬೃಂದಾವನ ನಗರದಲ್ಲಿ ಇರುಳು ಈಕೆ ತನ್ನ ಗೆಳೆಯನೊಂದಿಗೆ ಕಾರಿನಲ್ಲಿ ಕುಳಿತು ಮಾತನಾಡುತ್ತಿದ್ಲು. ಕುಡಿದು ಅಮಲಿನಲ್ಲಿ ಮೂವರ ಗುಂಪು ಮೊದಲು ಕಾರಿನ ಗಾಜನ್ನ ಕಲ್ಲಿನಿಂದ ಹೊಡೆದಿದೆ. ಯುವಕ ಕೇಳಿದಾಗ ಆತನನ್ನ ಪ್ರಜ್ಞೆ ತಪ್ಪುವವರೆಗೆ ಕತ್ತಿಯಿಂದ ಕಡಿದಿದ್ದಾರೆ. ಬಳಿಕ ಕಾಲೇಜು ವಿದ್ಯಾರ್ಥಿನಿಯನ್ನ ಹತ್ತಿರದ ಮರ ಮೇರೆಗೆ ಎತ್ತಿಕೊಂಡು ಹೋಗಿ ಕತ್ತಿ ಮನೆಯಲ್ಲಿ ಮೂವರು ಗುಂಪು ಅತ್ಯಾಚಾರ ಮಾಡಿದ್ದಾರೆ. ಪೊಲೀಸರು ಆರೋಪಿಗಳ ಪತ್ತೆಗೆ 7 ತಂಡ ರಚಿಸಿದ್ದಾರೆ.